ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಅದೆಷ್ಟೋ ವೀರ ಯೋಧರಲ್ಲಿ ಅತ್ಯಂತ ಪರಾಕ್ರಮಿ ಯೋಧ ಅಂತ ಹೇಳಿ ಕರೆಸ್ಕೊಂಡವನು ಕರ್ಣ. ಇವನು ಅರ್ಜುನನಿಗೆ ಸಮನಾದ ಬಲವುಳ್ಳಂತಹ ವೀರ. ಒಂದೊಮ್ಮೆ ಕೃಷ್ಣನೇ ಕರ್ಣನಿಂದ ಮಾತ್ರ ಅರ್ಜುನನಿಗೆ ಸಮಸ್ಯೆ ಎದುರಾಗಬಹುದು, ಅರ್ಜುನನನ್ನ ಎದುರಿಸುವಂತಹ ಅಸ್ತ್ರ ಇದ್ದದ್ದು ಈ ಕರ್ಣನ ಬಳಿ ಮಾತ್ರ ಅಂತ ಹೇಳಿ ಚಿಂತಿಸುವಂತೆ ಮಾಡಿದಂತಹ ವೀರ. ಕರ್ಣ ಇಷ್ಟೆಲ್ಲ ವೀರನಾಗಿದ್ರು, ಪರಾಕ್ರಮಿಯಾಗಿದ್ರೂ ಅವನು ಅಧರ್ಮದ ಪರವಾಗಿ ನಿಂತು ಯುದ್ಧವನ್ನ ಮಾಡಿದ ಕಾರಣ ಅವನ ವೀರತ್ವ ಎಲ್ಲೂ ಗಣನೆಗೆ ಬರಲೇ ಇಲ್ಲ. ಇಂತಹ ಕರ್ಣನ ಹುಟ್ಟು ಹೇಗಾಯಿತು? ಆ ಹುಟ್ಟಿನ ಜೊತೆಗೆ ಅವನಿಗಿದ್ದಂತಹ 2 ವಿಶೇಷ ವರಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳುವಂತಹ ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಯಾದವ ರಾಜನಾದಂತಹ ಶೂರಸೇನನ ಮಗಳು ಪೃಥಾ. ಇವಳು ಹುಟ್ಟಿದ ಕೂಡಲೇ ಶೂರಸೇನ ತನ್ನ ಸ್ನೇಹಿತನಾದಂತಹ ಕುಂತಿಭೋಜನಿಗೆ ಮಕ್ಕಳಿಲ್ಲ ಅಂತ ಹೇಳುವ ಕಾರಣದಿಂದ ಇವಳನ್ನ ಕುಂತಿಭೋಜನಿಗೆ ನೀಡ್ತಾನೆ. ಕುಂತಿಭೋಜನ ಮನೆಯಲ್ಲಿ ಪೃಥಾ ಕುಂತಿ ಅಂತ ಹೇಳುವ ಹೆಸರಿನಲ್ಲಿ ಅತ್ಯಂತ ಶಿಸ್ತಿನಿಂದ ಬೆಳೀತಾ ಇರ್ತಾಳೆ. ಒಂದ್ಸಲ ದುರ್ವಾಸ ಮುನಿಗಳು ಕುಂತಿಭೋಜನ ಆಸ್ಥಾನಕ್ಕೆ ಬಂದು ಇನ್ನು ಸ್ವಲ್ಪ ದಿನ ನಾನು ಇಲ್ಲಿಯೇ ನಿಲ್ತೇನೆ ಅಂತ ಹೇಳಿ ಹೇಳ್ತಾರೆ. ಇವರ ಸೇವೆಗಾಗಿ ಕುಂತಿಯನ್ನ ನೇಮಿಸಲಾಗ್ತದೆ. ಕುಂತಿಯ ಸೇವೆಯಿಂದ ಬಹಳ ಸಂತೋಷಗೊಂಡಂತಹ ದುರ್ವಾಸ ಮುನಿಗಳು ಅವಳಿಗೊಂದು ಮಂತ್ರವನ್ನ ಉಪದೇಶಿಸ್ತಾರೆ. ಆ ಮಂತ್ರವನ್ನ ಹೇಳಿ ಯಾವುದೇ ದೇವರನ್ನ ಕರೆದ್ರೂ ಅವರಿಂದ ಅವಳು ಮಕ್ಕಳನ್ನ ಪಡೆಯಬಹುದಾದಂತಹ ಮಂತ್ರವಾಗಿತ್ತದು. ಕುಂತಿ ಸಣ್ಣ ವಯಸ್ಸಿನವಳಾಗಿದ್ದು ಸಹಜವಾದಂತಹ ಕುತೂಹಲದಿಂದ ಮಂತ್ರವನ್ನ ಹೇಳಿ ಸೂರ್ಯದೇವನನ್ನ ಕರೀತಾಳೆ. ತಕ್ಷಣ ಪ್ರತ್ಯಕ್ಷನಾದಂತಹ ಸೂರ್ಯದೇವನನ್ನ ಕಂಡು ಹೆದರಿದಂತಹ ಕುಂತಿ ಅವನನ್ನ ಮರಳಿ ಹೋಗುವಂತೆ ಹೇಳ್ತಾಳೆ. ಆದರೆ ಮಂತ್ರವನ್ನ ಪಠಿಸಿ ನನ್ನನ್ನ ಕರೆದ ಕಾರಣ ಮಗುವನ್ನ ನೀಡದೆ ನಾನು ಹಿಂದಿರುಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಂತಹ ಸೂರ್ಯದೇವ ಅವಳ ಗರ್ಭದಲ್ಲಿ ದೈವಿಕವಾಗಿ ಒಂದು ಮಗುವನ್ನ ಸ್ಥಾಪಿಸ್ತಾನೆ. ಇದರಿಂದ ಚಿಂತೆಗೊಳಗಾದಂತಹ ಕುಂತಿ ಯಾರಿಗೂ ಈ ವಿಷಯವನ್ನ ಹೇಳದೆ ಒಬ್ಬಳೇ ಒಂದು ಕೋಣೆಯಲ್ಲಿದ್ದು ಒಬ್ಬ ಸೇವಕಿಯ ಸಹಾಯದಿಂದ ಆ ಮಗುವನ್ನ ಹೆರ್ತಾಳೆ. ಬಹಳ ಸುಂದರವಾದಂತಹ ಈ ಮಗು ಹುಟ್ಟಬೇಕಾದ್ರೆ 2 ಕಿವಿಗಳಿಗೆ ದೈವಿಕವಾದಂತಹ ಕುಂಡಲ ಹಾಗೂ ಎದೆಗೆ ಕವಚವನ್ನ ಹೊಂದಿರುವಂಥದ್ದು ಬಹಳ ವಿಶೇಷವಾಗಿತ್ತು. ಆದರೂ ಮದುವೆಗೂ ಮೊದಲು ಮಗುವನ್ನ ಹೆರುವಂಥದ್ದನ್ನ ಈ ಸಮಾಜ ಒಪ್ಪುದಿಲ್ಲ ಅಂತ ಹೇಳಿ ಹೆದರಿದಂತಹ ಕುಂತಿ ಆ ಮಗುವನ್ನ ಒಂದು ಬುಟ್ಟಿಯಲ್ಲಿಟ್ಟು ನದಿಯಲ್ಲಿ ತೇಲಿ ಬಿಡ್ತಾಳೆ. ಮುಂದೆ ಈ ಮಗು ಸೂತ ಕುಲದ ಅಧಿರಥ ಹಾಗೂ ರಾಧಾ ದಂಪತಿಗಳಿಗೆ ಸಿಕ್ಕಿ ಅವರೇ ಈ ಮಗುವನ್ನ ಬೆಳೆಸ್ತಾರೆ. ಹೀಗೆ ಸಮಯ ಕಳೀತಾ ಕುಂತಿ ಹಸ್ತಿನಾಪುರದ ರಾಜ ಪಾಂಡುವನ್ನ ಮದುವೆ ಆಗ್ತಾಳೆ. ಇವನು ಮಾದ್ರಿ ಅಂತ ಹೇಳುವವಳನ್ನ 2ನೇ ಮದುವೆ ಆದ್ರೂ ಋಷಿ ಕಿಂದಮನ ಶಾಪದ ಫಲದಿಂದ ಪಾಂಡುರಾಜನಿಗೆ ಮಕ್ಕಳಾಗಿರೋದಿಲ್ಲ. ಈ ಸಂದರ್ಭದಲ್ಲಿ ಕುಂತಿ ತನಗಿದ್ದಂತಹ ದುರ್ವಾಸ ಮುನಿಗಳ ಮಂತ್ರದ ಫಲದಿಂದ 3 ದೇವತೆಗಳನ್ನ ಪ್ರಾರ್ಥಿಸಿ ಅವರಿಂದ ಯುಧಿಷ್ಠಿರ, ಭೀಮ ಹಾಗೂ ಅರ್ಜುನ ಅಂತ ಹೇಳುವ 3 ಮಕ್ಕಳನ್ನ ಪಡೀತಾಳೆ. ಅದೇ ಮಂತ್ರವನ್ನ ಮಾದ್ರಿಗೂ ಉಪದೇಶಿಸಿ ಮಾದ್ರಿ ದೇವತೆಗಳನ್ನ ಪ್ರಾರ್ಥಿಸಿ ಅವರಿಂದ ನಕುಲ ಹಾಗೂ ಸಹದೇವ ಅಂತ ಹೇಳುವಂತಹ 2 ಮಕ್ಕಳನ್ನ ಪಡೀತಾಳೆ. ಇವರೇ ಮುಂದೆ ಪಂಚ ಪಾಂಡವರಾಗಿ ಬೆಳೀತಾರೆ. ನಾವೀಗಾಗಲೇ ಹೇಳಿದ ಹಾಗೆ ಕರ್ಣ ಹುಟ್ಟಬೇಕಾದ್ರೆ ಅವನ ಕಿವಿಯಲ್ಲಿ ವೃತ್ತಾಕಾರದ ಕುಂಡಲ ಹಾಗೂ ಎದೆಯಲ್ಲಿ ಅಮೃತದಿಂದ ಮಾಡಿದಂತಹ ಕವಚ ಇತ್ತು. ಇದನ್ನ ಸ್ವತಃ ಸೂರ್ಯದೇವರೇ ಅವನು ಹುಟ್ಟಬೇಕಾದ್ರೆ ವರವಾಗಿ ನೀಡಿದ್ರಂತೆ. ಈ ಕರ್ಣ ಕುಂಡಲ ಹಾಗೂ ಎದೆಯ ಕವಚ ಎಷ್ಟು ಬಲಶಾಲಿಯಾಗಿತ್ತು ಅಂತ ಹೇಳಿದ್ರೆ ಅದಿರುವಲ್ಲಿಯ ತನಕ ಯಾರೂ ಕರ್ಣನನ್ನ ಸಾಯಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಒಂದ್ಸಲ ಕೃಷ್ಣನೇ ಹೇಳ್ತಾನೆ, ನನ್ನ ಸುದರ್ಶನ ಚಕ್ರವೂ ಅವನ ಎದೆಯ ಕವಚವನ್ನ ಭೇದಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಕರ್ಣ ಕುಂಡಲ ಇದೊಂದು ಸಂಸ್ಕೃತ ಪದ. ಕರ್ಣ ಅಂತ ಹೇಳಿದ್ರೆ ಕಿವಿ, ಕುಂಡಲ ಅಂತ ಹೇಳಿದ್ರೆ ಕಿವಿಗೆ ಧರಿಸುವಂತಹ ವೃತ್ತಾಕಾರವಾದಂತಹ ಓಲೆ. ಇದನ್ನ ಈಗ ನಾವೆಲ್ಲರೂ ಕಿವಿಯ ಓಲೆ ಅಥವಾ ಇಯರಿಂಗ್ ಅಂತ ಹೇಳಿ ಕರಿತೇವೆ. ಕರ್ಣ ಹುಟ್ಟಬೇಕಾದ್ರೆ ಈ ಕುಂಡಲವನ್ನ ಧರಿಸ್ಕೊಂಡು ಬಂದಿದ್ದ ಅಂತ ಹೇಳ್ತಾರೆ. ತನ್ನ ದೈವಿಕ ತಂದೆಯಾದಂತಹ ಸೂರ್ಯದೇವನಿಂದ ಪಡ್ಕೊಂಡಂತಹ ಕುಂಡಲವಾದ್ರಿಂದ ಇದು ಅತ್ಯಂತ ಪ್ರಭಾವಶಾಲಿಯಾಗಿತ್ತು. ಇದು ಕರ್ಣನ ಶಕ್ತಿಯನ್ನ ಹೆಚ್ಚಿಸ್ತಾ ಇತ್ತು. ಈ ಕುಂಡಲವನ್ನ ಧರಿಸಿ ಯುದ್ಧ ಭೂಮಿಯಲ್ಲಿ ಹೋರಾಡಬೇಕಾದ್ರೆ ಎಷ್ಟೇ ಶಕ್ತಿಶಾಲಿ ಎದುರಾಳಿಗಳಿದ್ರೂ ಹೋರಾಡುವಂತಹ ಶಕ್ತಿಯನ್ನ ನೀಡ್ತಾ ಇತ್ತು. ಅದರ ಜೊತೆಗೆ ಈ ಕುಂಡಲವನ್ನ ಧರಿಸಿ ಯುದ್ಧ ಮಾಡಬೇಕಾದ್ರೆ ಯಾವುದೇ ಶಾಪಗಳಾಗ್ಲಿ ಅಥವಾ ಎದುರಾಳಿಗಳಿಂದ ಬರುವಂತಹ ಯಾವುದೇ ಕೆಟ್ಟ ಹಾರೈಕೆಗಳು ಕರ್ಣನಿಗೆ ತಾಗ್ತಾ ಇರಲಿಲ್ಲ. ಇದರ ಜೊತೆಗೆ ಕರ್ಣನಿಗಿದ್ದಂತಹ ಇನ್ನೊಂದು ವರ ಎದೆಯ ಕವಚ. ಸೂರ್ಯದೇವನಿಂದಲೇ ದೊರೆತಿದ್ದಂತಹ ಎದೆಯ ಕವಚವನ್ನ ಯಾವುದೇ ಅಸ್ತ್ರ ಶಸ್ತ್ರಗಳಿಂದಲೂ ಭೇದಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಕರ್ಣ
ಈ ಎದೆಯ ಕವಚವನ್ನು ಧರಿಸಿದ್ರಿಂದ ಇವನೊಂದಿಗೆ ದೈಹಿಕವಾಗಿ ಹೋರಾಡುವಂಥದ್ದು ಅತ್ಯಂತ ಕಷ್ಟವಾಗಿತ್ತು. ಈ ಎದೆಯ ಕವಚದಲ್ಲಿ ಆಕಾಶ ಹಾಗೂ ಸ್ವರ್ಗೀಯ ಶಕ್ತಿಗಳು ತುಂಬಿದ ಕಾರಣದಿಂದ ಇದನ್ನು ಧರಿಸಿದಂತಹ ಕರ್ಣನ ಶಕ್ತಿ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಅಷ್ಟು ಮಾತ್ರವಲ್ಲದೆ ಈ ಎದೆಯ ಕವಚ ವಿಕಿರಣಗಳಿಂದ ಕೂಡಿದ್ದು ಅಥವಾ ರೇಡಿಯೇಷನ್ ಅನ್ನು ಹೊಂದಿದ್ದು ಬಹಳ ಹೊಳಿತಾ ಇತ್ತು. ಸ್ವತಃ ಶಿವನ ಪಾಶುಪತಾಸ್ತ್ರದಿಂದಲೂ ಈ ಎದೆಯ ಕವಚವನ್ನ ಭೇದಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಈ ಎದೆಯ ಕವಚ ಹಾಗೂ ಕರ್ಣಕುಂಡಲ ಅಮೃತದಿಂದ ತಯಾರಿಸಿದ ಕಾರಣದಿಂದ ಅದನ್ನು ಧರಿಸಿರುವಷ್ಟು ಸಮಯ ಕರ್ಣನನ್ನ ಸಾಯಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇರಲಿಲ್ಲ. ಸ್ವತಃ ಕುಂತಿಪುತ್ರನಾಗಿದ್ರೂ ಕರ್ಣ ಸೂತ ಕುಲದಲ್ಲಿ ಬೆಳೆದ ಕಾರಣ ಸೂತಪುತ್ರ ಅಂತ ಅನ್ಸ್ಕೊಂಡು ಬಹಳ ನಿರ್ಲಕ್ಷ್ಯಕ್ಕೊಳಗಾಗಿರ್ತಾನೆ. ಇದೇ ಸಮಯದಲ್ಲಿ ಅರ್ಜುನ ಗುರು ದ್ರೋಣಾಚಾರ್ಯರಿಂದ ಬಿಲ್ವಿದ್ಯೆಯನ್ನ ಕಲಿಲಿಕ್ಕೆ ಪ್ರಾರಂಭ ಮಾಡಿರ್ತಾನೆ. ದ್ರೋಣಾಚಾರ್ಯರಿಂದ ವಿದ್ಯೆಯನ್ನ ಕಲಿಯುವಂಥದ್ದು ಅಸಾಧ್ಯ ಅಂತ ಹೇಳಿ ತಿಳ್ಕೊಂಡಂತಹ ಕರ್ಣ ಪರಶುರಾಮರ ಹತ್ರ ಹೋಗಿ ತಾನೊಬ್ಬ ಬ್ರಾಹ್ಮಣ ಅಂತ ಹೇಳಿ ಸುಳ್ಳು ಹೇಳಿ ವಿದ್ಯೆಯನ್ನ ಕಲಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಲವಾರು ವಿದ್ಯೆಗಳನ್ನ ಕಲಿತಾನೆ, ಜೊತೆಗೆ ಬ್ರಹ್ಮಾಸ್ತ್ರವನ್ನೂ ಪಡಿತಾನೆ. ಹೀಗಿರ್ಬೇಕಾದ್ರೆ ಒಂದು ದಿನ ಗುರು ಪರಶುರಾಮರು ತನ್ನ ಕಾಲಿನ ಮೇಲೆ ಮಲಗಿರುವಂತಹ ಸಂದರ್ಭದಲ್ಲಿ ಒಂದು ದುಂಬಿ ಬಂದು ಕರ್ಣನ ತೊಡೆಯನ್ನ ಕಚ್ತದೆ. ಎಷ್ಟೇ ನೋವಾದ್ರೂ ಗುರುವಿನ ನಿದ್ರೆಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಆ ನೋವನ್ನೆಲ್ಲ ಕರ್ಣ ಸಹಿಸ್ಕೊಳ್ತಾನೆ. ನಂತರ ನಿದ್ದೆಯಿಂದ ಎಚ್ಚರವಾದಂತಹ ಪರಶುರಾಮರು ಇದನ್ನೆಲ್ಲ ನೋಡಿ, ನೀನೊಬ್ಬ ಬ್ರಾಹ್ಮಣ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ, ಇಷ್ಟೊಂದು ನೋವನ್ನ ಸಹಿಸ್ಕೊಳ್ಬೇಕಾದ್ರೆ ನೀನು ಖಂಡಿತವಾಗ್ಲೂ ಕ್ಷತ್ರಿಯ. ನನ್ನಿಂದ ಕಲ್ತಿರುವಂತಹ ಎಲ್ಲಾ ವಿದ್ಯೆಗಳು ನಿನ್ನ ಕೊನೆಯ ಕಾಲಕ್ಕೆ ಅಂದ್ರೆ ಸಾವಿನ ಸಮಯಕ್ಕೆ ನೆನಪಾಗದೇ ಹೋಗ್ಲಿ ಅಂತ ಹೇಳಿ ಶಾಪವನ್ನ ನೀಡ್ತಾರೆ. ಹೀಗಿರ್ಬೇಕಾದ್ರೆ ಕರ್ಣನಿಗೆ ಅರ್ಜುನನನ್ನು ನೋಡಿದ್ರೆ ಸಹಜವಾಗಿಯೇ ಒಂದು ಅಸೂಯೆ ಇತ್ತು. ಅರ್ಜುನ ಶ್ರೇಷ್ಠ ಬಿಲ್ವಿದ್ಯೆಯನ್ನ ಕಲ್ತಿರುವವನು ಅಂತ ಹೇಳಿ ಅವನ ಮೇಲೆ ದ್ವೇಷವೂ ಇತ್ತು. ಇದರ ಲಾಭವನ್ನ ಪಡ್ಕೊಂಡಂತಹ ದುರ್ಯೋಧನ ಕರ್ಣ ಸೂತಪುತ್ರನಾಗಿದ್ರೂ ಅವನನ್ನ ತನ್ನ ಪಕ್ಷಕ್ಕೆ ಸೇರಿಸ್ಕೊಳ್ತಾನೆ. ತನ್ನ ಆಸ್ಥಾನದಲ್ಲಿ ಅವನಿಗೆ ಅತ್ಯಂತ ಶ್ರೇಷ್ಠ ಗೌರವವನ್ನ ನೀಡಿ ಅವನನ್ನ ಅಂಗದೇಶದ ರಾಜನನ್ನಾಗಿ ಮಾಡ್ತಾನೆ. ಇದೇ ಕಾರಣದಿಂದ ಕರ್ಣ ಕೌರವರು ಅಧರ್ಮದ ಪರವಾಗಿ ಇದ್ದಾರೆ, ದುರ್ಯೋಧನ ಅಧರ್ಮವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳುವುದನ್ನು ತಿಳ್ಕೊಂಡ್ರೂ ಸಹ ಅವನ ಪರವಾಗಿಯೇ ನಿಂತು ಕುರುಕ್ಷೇತ್ರ ಯುದ್ಧದಲ್ಲಿ ಹೋರಾಟವನ್ನ ಮಾಡ್ತಾನೆ. ಆದ್ರೆ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಸೇನಾಧಿಪತಿಯಾಗಿರುವಷ್ಟು ಸಮಯ ತಾನು ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳಿ ಒಂದು ಶಪಥವನ್ನ ಮಾಡ್ತಾನೆ ಕರ್ಣ. ಜೊತೆಗೆ ಕರ್ಣನ ಶಕ್ತಿಯ ಅರಿವಿದ್ದಂತಹ ಕುಂತಿ ತನ್ನ ಪಾಂಡುಪುತ್ರರನ್ನ ಉಳಿಸ್ಕೊಳ್ಳಿಕ್ಕಾಗಿ ಈಗ ಕರ್ಣನ ಹತ್ರ ಬಂದು, ನೀನೂ ಕುಂತಿಪುತ್ರ, ಪಾಂಡವರು ನಿನ್ನ ತಮ್ಮಂದ್ರು, ಅವರನ್ನ ಕೊಲ್ಬಾರ್ದು ಅಂತ ಹೇಳಿ ಕೇಳ್ಕೊಳ್ತಾಳೆ. ಎಲ್ಲಾ ಸತ್ಯವನ್ನು ತಿಳ್ಕೊಂಡಂತಹ ಕರ್ಣ ದ್ವಂದ್ವಕ್ಕೊಳಗಾಗ್ತಾನೆ. ಇತ್ತ ಕಡೆ ಸ್ನೇಹಿತನಾದಂತಹ ದುರ್ಯೋಧನನನ್ನೂ ಬಿಟ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಆಚೆಯಿಂದ ತಾಯಿಗೂ ಏನು ಉತ್ತರಿಸ್ಲಿಕ್ಕಾಗದೇ ಇರುವಂತಹ ಸಂದರ್ಭ. ಆಗ ಕರ್ಣ ತಾನು ಪಾಂಡವರಲ್ಲಿ ಅರ್ಜುನನನ್ನು ಬಿಟ್ಟು ಬೇರೆ ಯಾರನ್ನೂ ಕೊಲ್ಲುವುದಿಲ್ಲ ಅಂತ ಹೇಳಿ ಮಾತನ್ನ ನೀಡ್ತಾನೆ. ಕರ್ಣನಿಗಿದ್ದಂತಹ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಅದು ಅವನ ಕುಂಡಲ ಹಾಗೂ ಎದೆಯ ಕವಚ. ಇದರ ಬಗ್ಗೆ ಇಂದ್ರನಿಗೂ ತಿಳಿದಿತ್ತು. ಕರ್ಣ ತನ್ನ ಮುಂಜಾನೆಯ ದೇವತಾ ಕಾರ್ಯಗಳನ್ನು ಮುಗಿಸಿ ಬರಬೇಕಾದ್ರೆ ಯಾರು ಏನೇ ಕೇಳಿದ್ರೂ ಇಲ್ಲ ಅಂತ ಹೇಳದೆ ಕೊಡ್ತಾ ಇದ್ನಂತೆ. ಇದಕ್ಕಾಗಿಯೇ ಅವನನ್ನ ದಾನಶೂರ ಕರ್ಣ ಅಂತ ಹೇಳಿ ಕರೀತಾ ಇದ್ರು. ಇದರ ಲಾಭವನ್ನ ಪಡೀಲಿಕ್ಕೆ ಇಚ್ಛಿಸಿದಂತಹ ಇಂದ್ರ ತನ್ನ ಮಗನಾದಂತಹ ಅರ್ಜುನನನ್ನ ಕಾಪಾಡ್ಲಿಕ್ಕಾಗಿ ಒಬ್ಬ ಬಡ ಬ್ರಾಹ್ಮಣನ ವೇಷದಲ್ಲಿ ಕರ್ಣನ ಹತ್ರ ಬಂದು ನಿನ್ನೆ ಎದೆಯ ಕವಚ ಹಾಗೂ ಕುಂಡಲವನ್ನ ದಾನವಾಗಿ ನೀಡಬೇಕಾಗಿ ಕೇಳ್ಕೊಳ್ತಾನೆ. ಇದನ್ನ ಇಂದ್ರನ ಷಡ್ಯಂತ್ರ ಅಂತ ಹೇಳಿ ತಿಳ್ಕೊಂಡಿದ್ರೂ ಸಹ ಯಾರಾದ್ರೂ ಏನಾದ್ರೂ ದಾನವಾಗಿ ಕೇಳಬೇಕಾದ್ರೆ ಇಲ್ಲ ಅಂತ ಹೇಳಲಿಕ್ಕಾಗದ ಕರ್ಣ ತನ್ನ ಕುಂಡಲವನ್ನ ಎದೆಯ ಕವಚವನ್ನ ದೇಹದಿಂದ ಕತ್ತರಿಸಿ ದಾನವಾಗಿ ನೀಡ್ತಾನೆ. ಕರ್ಣನ ದಾನವನ್ನ ತ್ಯಾಗವನ್ನ ನೋಡಿ ಸಂತುಷ್ಟನಾದಂತಹ ಇಂದ್ರ ಅವನಿಗೆ ಇಂದ್ರಾಸ್ತ್ರವನ್ನ ವರವಾಗಿ ನೀಡ್ತಾನೆ. ಆದ್ರೆ ಈ ಇಂದ್ರಾಸ್ತ್ರವನ್ನ ಒಂದೇ ಸಲ ಬಳಸ್ಬೋದು ಅಂತ ಹೇಳುವಂತಹ ಷರತ್ತನ್ನ ಹಾಕ್ತಾನೆ. ಈಗ ಕರ್ಣನಿಗೆ ಉಳಿದಿರುವಂತಹ ಒಂದೇ ಒಂದು ಶಕ್ತಿ ಅಂತ ಹೇಳಿದ್ರೆ ಅದು ಇಂದ್ರಾಸ್ತ್ರ ಮಾತ್ರ. ಭೀಷ್ಮಾಚಾರ್ಯರು ಯುದ್ಧದಲ್ಲಿ ನೆಲಕ್ಕೆ ಬಿದ್ದ ನಂತರ ತನ್ನ ಶಪಥದಂತೆ ಕರ್ಣ ಯುದ್ಧರಂಗಕ್ಕೆ ಬರ್ತಾನೆ. ಹಲವಾರು ದ್ವಂದ್ವ ಯುದ್ಧಗಳು ನಡೀತದೆ. ಆದರೆ ತನ್ನ ಇಂದ್ರಾಸ್ತ್ರವನ್ನ ಮಾತ್ರ ಕರ್ಣ ಅರ್ಜುನನ ಮೇಲೆ ಪ್ರಯೋಗ ಮಾಡಲಿಕ್ಕೆ, ಅರ್ಜುನನನ್ನ ಸಾಯಿಸ್ಲಿಕ್ಕಾಗಿಯೇ ಮೀಸಲಿಟ್ಟಿರ್ತಾನೆ. ಈ ಇಂದ್ರಾಸ್ತ್ರದಿಂದ ಅರ್ಜುನನಿಗೆ ತೊಂದರೆ ಆಗ್ಬೋದು ಅಂತ ಹೇಳಿ ಅರ್ಥ ಮಾಡ್ಕೊಂಡಂತಹ ಕೃಷ್ಣ ಭೀಮನ ಮಗನಾದಂತಹ ಘಟೋತ್ಕಜನನ್ನ ಯುದ್ಧರಂಗಕ್ಕೆ ಬರುವ ಹಾಗೆ ಮಾಡ್ತಾನೆ. ಮುಂದೆ ಘಟೋತ್ಕಜ ಹಾಗೂ ಕರ್ಣನ ಮಧ್ಯೆ ದ್ವಂದ್ವ ಯುದ್ಧವೂ ಆರಂಭ ಆಗ್ತದೆ. ಘಟೋತ್ಕಜನ ಅಸುರಿ ಶಕ್ತಿಯಿಂದ ಕೌರವರ ಸೇನೆ ಧೂಳಿಪಟ ಆಗ್ತಾ ಹೋಗ್ತದೆ. ಇನ್ನೇನು ಕರ್ಣನನ್ನ ಸೋಲಿಸುವ ಸ್ಥಿತಿಯಲ್ಲಿರಬೇಕಾದ್ರೆ ಕೌರವರೆಲ್ಲರೂ ಕರ್ಣನ ಹತ್ರ ಇಂದ್ರಾಸ್ತ್ರವನ್ನ ಬಳಸುವಂತೆ ಒತ್ತಾಯಿಸ್ತಾರೆ. ಬೇರೆ ವಿಧಿ ಇಲ್ಲದ ಕರ್ಣ ಇಂದ್ರಾಸ್ತ್ರವನ್ನ ಘಟೋತ್ಕಜನ ಮೇಲೆ ಬಳಸಿ ಘಟೋತ್ಕಜ ಸಾಯ್ತಾನೆ. ಅಲ್ಲಿಗೆ ಕರ್ಣ ಸಂಪೂರ್ಣ ಬಲಹೀನನಾಗ್ತಾನೆ ಹಾಗೂ ಯುದ್ಧದ 17ನೆಯ ದಿನ ಅರ್ಜುನನಿಂದ ಕರ್ಣ ಸಾಯಲ್ಪಡ್ತಾನೆ. ಕರ್ಣ ಅತ್ಯಂತ ಬಲಶಾಲಿ ವೀರ ಯೋಧ.
ಅರ್ಜುನನನ್ನ ಸೋಲಿಸುವಂತಹ ಸಾಮರ್ಥ್ಯವುಳ್ಳ ಯೋಧ ಅಂತ ಹೇಳಿ ಬಹಳ ಕಡೆ ಉಲ್ಲೇಖವನ್ನ ಮಾಡಿದ್ರೂ ಪಾಂಡವರ ಜೊತೆ ನಡೆದಂತಹ ಹಲವಾರು ಯುದ್ಧದಲ್ಲಿ ಕರ್ಣ ಗೆದ್ದಂತಹ ನಿದರ್ಶನಗಳಿಲ್ಲ. ವಿರಾಟ ದೇಶದ ಯುದ್ಧದ ಸಮಯದಲ್ಲೂ ಅರ್ಜುನ ಒಬ್ಬನೇ ಬೃಹನ್ನಳೆಯ ವೇಷದಲ್ಲಿ ಹೋರಾಟವನ್ನ ಮಾಡಬೇಕಾದ್ರೆ ಕರ್ಣ ಹೆದರಿ ಓಡಿ ಹೋಗಿದ್ದ ಅಂತ ಹೇಳುವಂತಹ ಉಲ್ಲೇಖವೂ ಸಿಗ್ತದೆ. ಜೊತೆಗೆ ಕರ್ಣ ಎಷ್ಟೇ ವೀರನಾಗಿದ್ರೂ ಅವನು ಅಧರ್ಮದ ಪರವಾಗಿ ನಿಂತು ಹೋರಾಟವನ್ನ ಮಾಡಿರ್ತಾನೆ. ದ್ರೌಪದಿಯ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಎಲ್ಲರೂ ಇದು ಅನ್ಯಾಯ, ಅಧರ್ಮ, ಬೇಡ ಅಂತ ಹೇಳಿ ತಡಿಬೇಕಾದ್ರೆ ದುರ್ಯೋಧನನನ್ನ ಪ್ರಚೋದಿಸಿದ್ದು ಈ ಕರ್ಣ ಮಾತ್ರ. ಕೇವಲ ದುರ್ಯೋಧನನ ಸ್ನೇಹಕ್ಕಾಗಿ ಹಾಗೂ ಅರ್ಜುನ ಒಬ್ಬ ಶ್ರೇಷ್ಠ ಬಿಲ್ವಿದ್ಯೆಯನ್ನ ಕಲ್ತಿರುವವನು ಅಂತ ಹೇಳುವ ಸತ್ಯವನ್ನ ಅರಗಿಸ್ಕೊಳ್ಳಿಕ್ಕಾಗದೆ ತನ್ನೊಳಗಿರುವಂತಹ ಅಸೂಯೆಯಿಂದ ತಾನು ಅರ್ಜುನನಿಗಿಂತಲೂ ಮಿಗಿಲು ಅಂತ ಹೇಳಿ ಸಾಬೀತುಪಡಿಸುವ ಹಠಕ್ಕೆ ಬಿದ್ದು ದುರಂತ ಅಂತ್ಯವನ್ನ ಕಾಣುವಂತಹ ಯೋಧ. ಕರ್ಣ ಧರ್ಮದ ಪರವಾಗಿ ನಿಲ್ಲದ ಕಾರಣ ಧರ್ಮವೂ ಅವನ ಪರವಾಗಿ ನಿಲ್ಲುವುದಿಲ್ಲ. ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಷಯವನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ ಬರ್ತೇವೆ ಟೀಮ್ ಅನರ್ಥಿಂಗ್ ಅನ್ವೇಷಣೆಯಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.